ಮಗು ತಂತಾನೆ ತಿನ್ನೋಕ್ಕೆ ಶುರು ಮಾಡಬೇಕು ಅಂತ ಅಂದಾಗ ಈ ಒಂದು ಬೇಬಿ ಫುಡ್ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟಪಟ್ಟು ಮಗು ತಿನ್ನುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುವಂಥ ಬೇಬಿ ಫುಡ್ ರೆಸಿಪಿ, ತುಂಬಾ ಆರೋಗ್ಯಕರವಾಗೂ ಕೂಡ ಇರುತ್ತೆ. ಹಾಗಿದ್ರೆ ಪಟ್ ಅಂತೇಳಿ ಈ ಒಂದು ಬೇಬಿ ಫುಡ್ ರೆಸಿಪಿ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನು ಮಾಡಿಕೊಡ್ಬೋದು ಮಕ್ಕಳಿಗೆ. ತುಂಬಾ ಹೆಲ್ತಿಯಾಗಿರುತ್ತೆ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲನ್ನು ತೊಗೋಬೇಕಾಗುತ್ತೆ. ಒಂದು ಬಟ್ಲನ್ನು ತೊಗೊಂಡು ಅದಕ್ಕೆ 2-3 ಸ್ಪೂನ್ ಆಗೋಷ್ಟು ಸಣ್ಣ ರವೆನ ಹಾಕ್ಕೊಂಡಿದ್ದೀನಿ. ರವೆ ಜೊತೆಗೆ ಸ್ವಲ್ಪ ಮೊಸರನ್ನು ಹಾಕಿ ಚೆನ್ನಾಗಿ ಕಲಸಿ ಈಗ ಅದ್ರ ಜೊತೆಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರನ್ನು ಹಾಕಿ ರವೆನ ಕಲಸಿದ್ಮೇಲೆ ಒಂದು 10 ನಿಮಿಷಗಳ ಕಾಲ ಇದನ್ನು ನೆನೆಸಿಡಬೇಕು ಸ್ಟಾರ್ಟಿಂಗ್ಗೆ. ನಂತರ ಇದ್ರ ಜೊತೆಗೆ ನೋಡಿ ಈಗ ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ಮೇಲೆ ಈರುಳ್ಳಿ ಮತ್ತು ತುರ್ಕೊಂಡಿರೋಂಥ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಚೂರು ಧನಿಯಾ ಪುಡಿ, ಒಂಚೂರು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಪಟ್ ಅಂತ ಹೇಳಿ ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬಹುದು. ಈಗ ಇದ್ರ ಜೊತೆಗೆ ಚೂರು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾದ ಕನ್ಸಿಸ್ಟೆನ್ಸಿನಲ್ಲೂ ಕೂಡ ಇದು ಮಾಡ್ಕೋಬಾರ್ದು ಮತ್ತು ತುಂಬ ಗಟ್ಟಿ ಕೂಡ ಆಗಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ನೋಡಿ ಈ ಥರ ಇದ್ದರೆ ಸಾಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಈ ಥರ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದರಲ್ಲಿ ನಾವು ಕ್ಯಾರೆಟನ್ನು ಬಳಸಿದ್ದೀವಿ. ಇದೆಲ್ಲ ಮಕ್ಕಳ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೇನೇ ಕ್ಯಾರೆಟನ್ನು ಕೊಟ್ಟರೆ ತಿನ್ನಿ ಅಂದರೆ ತಿಂತಾರೆ. ಖಂಡಿತ ಎಷ್ಟೋ ಜನ ಮಕ್ಕಳು ತಿನ್ನೋಕೆ ಇಷ್ಟಪಡಲ್ಲ. ಆ ಥರ ಇದ್ದಾಗ ಈ ಥರ ರೆಸಿಪಿನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈಗ ತವಾನ ಕಾಯೋದಕ್ಕೆ ಅಂತೇಳಿಟ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಎಣ್ಣೆ ಬಳಸ್ತೀರಂದರೆ ಎಣ್ಣೆನಾದರೂ ಹಾಕ್ಕೊಳ್ಳಿ, ಬಟ್ ತುಪ್ಪ ಒಳ್ಳೆಯದಲ್ಲ ಮಕ್ಕಳಿಗೆ, ಹಾಗಾಗಿ ಆದಷ್ಟು ತುಪ್ಪನೇ ಬಳಸಿ. ಈಗ ತುಪ್ಪ ಹಾಕಿದ ನಂತರ ನೋಡಿ ಈ ರೀತಿ ಸ್ಪೂನಲ್ಲಿ ತೊಗೊಂಡು ಚಿಕ್ಕದಾಗಿ ಹಾಕ್ಕೊಬೇಕು, ದೊಡ್ಡದಾಗೆಲ್ಲ ಹಾಕೋಬಾರ್ದು. ಸ್ಪೂನಲ್ಲಿ ತೊಗೊಂಡು ಜಸ್ಟ್ ಹೀಗೆ ಹಾಕಿದರೆ ಆಯಿತು. ಎಷ್ಟು ಚಿಕ್ಕದಾಗಿ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂಥೇಳಿ. ಇವಾಗ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೋಬೇಕು. ನಂತರ ಇದನ್ನು ನೋಡಿ ಎರಡೂ ಕಡೆ ಚೆನ್ನಾಗಿ ಈ ಥರ ತವಾ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಎರಡೂ ಕಡೆ ಇವಾಗ ನಾನು ನೋಡಿ ಒಂದು ಕಡೆ ಬೇಯಿಸ್ಕೊಂಡಿದ್ದಾಗಿದೆ. ಈಗ ಮತ್ತೆ ಮುಚ್ಚಾಕ್ತಾ ಇದ್ದೀನಿ, ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಈಗಾಗಲೇ ನನ್ನ ಚಾನಲಲ್ಲಿ ಸಾಕಷ್ಟು ಆರೋಗ್ಯಕರವಾಗಿರುವಂಥ ಬೇಬಿ ಫುಡ್ ರೆಸಿಪಿ ವೀಡಿಯೋಗಳನ್ನೆಲ್ಲ ಶೇರ್ ಮಾಡಿದ್ದೀನಿ. ಎಲ್ಲ ವೀಡಿಯೋಗಳನ್ನ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ವೆಯ್ಟ್ ಗೇನ್ ಆಗ್ತಾರೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಇವಾಗ ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನಂತರ ನೋಡಿ ಇವಾಗಿನ್ನ ನಾನು ಸ್ವಲ್ಪ ಹಿಟ್ಟು ಮಾಡ್ಕೊಂಡಿದ್ನಲ್ವ, ಇದು 2ನೇ ರೌಂಡು. ಇಬ್ಬರು ಮಕ್ಳಿಗೆ ಮಾಡಿಕೊಟ್ರೆ ಒಂದು 4 ಕೊಟ್ಟರೆ ಸಂಜೆ ಟೈಮಲ್ಲಿ, ಈ ಪುಟ್ಟ ಮಗು ಅಂದರೆ 2 ಕೊಟ್ಟರೆ ಸಾಕಾಗ್ಬಿಡುತ್ತೆ ಮಗುಗೆ. ಮಕ್ಕಳು ತಿನ್ನೋದ್ರ ಮೇಲೆ ನೋಡಿಕೊಂಡು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲೆಲ್ಲ ಹೆಲ್ತಿಯಾಗಿ ಈ ರೀತಿ ತುಪ್ಪ ಹಾಕಿ ಮಾಡಿರ್ತೀವಿ, ರಿಚ್ ಆಗಿರುತ್ತೆ. ಸೊ 2 ಬದಿ ಬೇಯಿಸ್ಕೊಂಡು, ಮತ್ತು ಇದೇನು ತಳ ಹಿಡಿಯುತ್ತೆ ಆ ಥರ ಎಲ್ಲ ಏನಿಲ್ಲ ನೋಡಿ. ಆರಾಮಾಗಿ 2 ಕಡೆ ಕ್ಲೀನಾಗಿ ರೊಟೇಟ್ ಮಾಡಿ ಬೇಯಿಸ್ಕೊಳ್ಬೋದು. ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿರುತ್ತೆ. ಮತ್ತು ಇದನ್ನು ಬಾಯಲ್ಲಿ ಇಟ್ಟಿದ ತಕ್ಷಣ ಬೆಣ್ಣೆ ಥರ ಕರ್ಕೋಗ್ಬಿಡುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿ ರುಚಿಕರವಾಗಿರುತ್ತೆ. ಸೊ ಖಂಡಿತ ನೀವು ನಿಮ್ಮ ಮಗುಗೆ ಈ ಒಂದು ಫಿಂಗರ್ ಫುಡ್ ಅಂತಲೇ ಹೇಳ್ಬೋದು. ಅಂದರೆ ಕೈಯಲ್ಲಿ ಇಟ್ಕೊಂಡು ಇದು ತುಂಬಾ ಸಾಫ್ಟಾಗಿರುತ್ತೆ. ಮಗು ಎತ್ಕೊಂಡು ಆಗ್ತಾನೆ ತಿನ್ನೋದಕ್ಕೆ ನೀವು ರೂಢಿ ಮಾಡ್ತಿದ್ದೀರಾ ಅಂದರೆ ಈ ಥರ ಮಾಡಿ ಚಿಕ್ಕ ಪೀಸಸ್ ಆಗಿ ನೀವು ಹಾಕ್ಕೊಟ್ರೆ ನೋಡಿ ಹಾಗೆ ಎಷ್ಟು ಮೃದುವಾಗಿದೆ ಅಂತ ನೀವೇ ನೋಡ್ಬೋದು. ಮಗು ತೆಗೆದು ಬಾಯಲ್ಲಿ ಇಟ್ಕೊಂಡಿದ ತಕ್ಷಣ ಚೆನ್ನಾಗಿ ಮೆಲ್ಟ್ ಆಗುತ್ತೆ. 1 ವರ್ಷದ ಮೇಲಿನ ಮಕ್ಕಳಿಗೆ ಈ ಥರ ನೀವು ಫಿಂಗರ್ ಫುಡ್ ರೂಢಿ ಮಾಡಿದ್ದೀರಾ ಅಂದರೆ ಕೊಡ್ಬೋದು. ಸೊ ನಾನು ಈ ಬೇಬಿ ಫುಡ್ ರೆಸಿಪಿ ಮಾಡಿದ್ನಲ್ವ, ಈ ಒಂದು ರೆಸಿಪಿಯನ್ನು ನನ್ನ ಮಕ್ಕಳಿಗೂ ಕೂಡ ಕೊಟ್ಟೆ, ತುಂಬಾ ಇಷ್ಟಪಟ್ಟು ತಿಂದರು. ಸೊ ಹಾಗಿದ್ರೆ ಇನ್ನಕ್ಕೆ ತಡ, ನಿಮ್ಮ ಮಕ್ಕಳಿಗೂ ಕೂಡ ನೀವು ಈ ಒಂದು ಈಸಿಯಾಗಿ ಪಟ್ ಅಂತೇಳಿ ಮಾಡಬಹುದಾದಂಥ ರೆಸಿಪಿಯನ್ನು ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.